ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಬುವಾ ಮಹಾರಾಜರು ಕಳಿಸಿದ್ದಾರೆ ಅಭಂಗ ಗ್ರೂಪಲ್ಲಿ. ಅದನ್ನು ಆ ಅಭಂಗವನ್ನು ನೋಡೋಣ, ಅದನ್ನು ಚಿಂತನ ಮಾಡೋಣ, ಮನನ ಮಾಡೋಣ. ಮುಖ್ಯವಾಗಿ ಕೃತಿಯಲ್ಲಿ ತಂದುಕೊಂಡು ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಸುಗಮವಾಗಿ ಮಾಡಿಕೊಳ್ಳೋಣ. ಇವೆಲ್ಲವೂ ಏನು ಆಖ್ಯಾನನ ನೋಡ್ತಾ ಇದ್ದೀವಿ, ಓದ್ತಾ ಇದ್ದೀವಿ, ಇದನ್ನೆಲ್ಲ ಎಷ್ಟು ಅಕ್ಕುಬಾಯಿ ಆಖ್ಯಾನ ಓದಿದೆ, ಆಮೇಲೆ ವಿಧವಾ ಯಾರ್ದೋ ಆಖ್ಯಾನ ಓದಿದೆ. ಆ ಆಖ್ಯಾನಗಳೆಲ್ಲ ರಾಜಾರಾಮ್ ಮಹಾರಾಜರು ಯಾಕೆ ಬರೆದಿದ್ದಾರಪ್ಪ? ಈ ನಾಮಸ್ಮರಣೆ ಮಹತ್ವ ಇದೆ, ಅದು ಒಂದು ಪಾಯಿಂಟು. ಇನ್ನೊಂದು ಮಹತ್ವವಾದ ಪಾಯಿಂಟ್ ಏನು ಹೇಳಿದಾರಲ್ಲಿ, ಈ ಆಖ್ಯಾನ ಓದಾಗ ನಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಗಲಿಲ್ಲ ಅಂದರೆ ಇದನ್ನು ಕೇಳಿ ಏನೂ ಉಪಯೋಗ ಇಲ್ಲ. ಅಭಂಗ ಸತ್ಸಂಗದಲ್ಲಿ ಕೂತ್ಕೊಂಡು ಒಬ್ಬರಿಗೆ ಚುಚ್ಚಿ ಮಾತಾಡ್ತೀರಾ ನೀವು, ಅವರ ಆ ಸ್ಥಿತಿಗೆ ಅವ್ರ ಕಾರಣರಿದ್ದಾರ, ಅವರ ಕರ್ಮಾನುಸಾರವಾಗಿ ನಮ್ಮ ಜೀವನದಲ್ಲಿ ಘಟನೆಗಳಾಗತ್ತೆ. ಆಖ್ಯಾನ ಓದಿದ್ರು ನಮಗೆ ಬುದ್ಧಿ ಬರಲಿಲ್ಲ ಅಂದರೆ ಏನು ಉಪಯೋಗ ಇದೆ ಅಂತ? ಆಖ್ಯಾನಗಳನ್ನು ಕೇಳಿ ಓದಿ ಅದರ ಮನನಾನೇ ಮಾಡಲಿಲ್ಲ, ಕೃತಿದಲ್ಲಿ ಅಳವಡಿಸ್ಕೊಳ್ಳಿಲ್ಲ. ಒಬ್ಬರು ಅವ್ರ ಇಚ್ಛೆಯಿಂದ ಅವ್ರೇನಾದ್ರು ಹೇಳಿರ್ತಾರೆ, ಅವ್ರು ವಿಧವಾ ಆಗಬೇಕಾಗಿದೆ, ಅವ್ರಿಗೆ ಚುಚ್ಚು ಮಾತಾಡೋದಾಗಲಿ, ಮನುಷ್ಯತ್ವ ಕಲ್ತ್ಕೋಬೇಕಾಗಿದೆ ಈ ಆಖ್ಯಾನವನ್ನು ಕೇಳಿ ವಿನಃ ಒಬ್ರಿಗೆ ಚುಚ್ಚು ಮಾತಾಡೋದಲ್ಲ. ಅವರ ಸ್ಥಿತಿಗೆ ಅವ್ರಿಗೆ ಚುಚ್ಚಿ ನಿಮಗೆ ಇವ್ರಿಗೆ ಕುಂಕುಮ ಕೊಡಬೇಡ್ರಿ, ಇವ್ರಿಗೆ ಇದು ಕೊಡಬೇಡ್ರಿ, ಅವರಿಗೆ ಕರಿಬೇಡ್ರಿ, ಇವರಿಗೆ ನಿಮಗೆ ಪೂಜೆ ಮಾಡೋದು ಅಧಿಕಾರ ಇಲ್ಲ, ಇದೆಲ್ಲ ಹೇಳಿ ಚುಚ್ಚಿ ಮಾತಾಡಿದ್ರೆ ನಿಮಗೆ ಸ್ವಾಮಿ ಒಲಿತಾನೆ ಅಂತ ಅನ್ಕೋತೀರಾ? ಖಂಡಿತವಾಗ್ಲೂ ಸ್ವಾಮಿ ಒಲಿಯೋದಿಲ್ಲ. ಅಲ್ಲಿ ಒಬ್ಬರಿಗೆ ನೀವು ಹಂಗೆ ಮಾತಾಡಿದಾಗ ನಿಮಗೆ ಅನ್ಸೋದಿಲ್ವ, ನಾವು ಇವತ್ತು ಅವರಿಗೆ 10 ಕಲ್ಲು ಹೊಡೆದಿದ್ರೆ ಪುನಃ ಸ್ವಾಮಿ ನಮಗೆ 50 ಕಲ್ಲು ವಾಪಸ್ ಕಳಿಸ್ತಾನೆ. ಇಂಥದ್ದೊಂದು ದುಷ್ಟ ಬುದ್ಧಿ ಇದೆ. ದುಶ್ಚಿತ್ತ ಮನಸ್ಸಿಂದ ನಾವು ನಾಮಸ್ಮರಣೆ ಮಾಡಿದ್ರೆ ಫಲೀಭೂತನೇ ಆಗೋದಿಲ್ಲ. ಅದು ಯಾಕಪ್ಪ? ಆಖ್ಯಾನಗಳನ್ನೆಲ್ಲ ಯಾಕಂತ ತೋರಿಸ್ದವನು ರಾಜಾರಾಮ್ ಮಹಾರಾಜರು. ಒಂದು ವಿಧವಾ ಅಕ್ಕುಬಾಯಿ ಕತೆ ಆಖ್ಯಾನ ಓದಿದೆ, ಅದರಲ್ಲೂ ಹೇಳಿದ್ರು ಅಕ್ಕುಬಾಯಿಗೆ ಇಷ್ಟು ಕಷ್ಟ ಕೊಡ್ತಿದ್ರು, ಇಷ್ಟು ಉಪದ್ರವ ಮಾಡ್ತಿದ್ರು, ಸುತ್ತಮುತ್ತಲ ಜನ ಎಲ್ಲ ಮನೆ ಜನನೇ ತೊಂದರೆ ಕೊಡ್ತಾ ಇದ್ರಂತೆ. ಅಕ್ಕುಬಾಯಿ ಅಂಥದ್ದು ಆಖ್ಯಾನ, ಅವಳು ಭಕ್ತಿ ಎಂಥದಿತ್ತು, ಪರಾಕಾಷ್ಠೆ ಭಕ್ತಿ ಇತ್ತು, ಸ್ವಾಮಿದಲ್ಲಿ ಒಂದಾಗೋದ್ಲಾಕಿ ಅಂಥದ್ದೊಂದು ಆಖ್ಯಾನ ಓದಿದಾಗ ನಮ್ಮ ಮನಸ್ಸಿಗೆ ಚುಚ್ಚಬೇಕು. ನಾವು ಏನು ಮಾಡ್ತಿದ್ದೀವಿ ಸಮಾಜದಲ್ಲಿ, ಇಂಥ ಜಾಗದಲ್ಲಿ ಇದ್ದಾಗ ನಮ್ಮ ಕಣ್ಣು ಮುಂದೆ ಎಷ್ಟು ಜನ ಇರ್ತಾರೆ, ಅವ್ರಿಗೆ ಹೋಗಿ ಮಾತಾಡೋದಾಗಲಿ, ನೀವು ರಂಗೋಲಿ ಹಾಕಬಾರ್ದು, ನೀವು ಹಿಂಗೆ ಮಾಡಬಾರ್ದು, ನೀವು ಹಂಗೆ ಮಾಡಬಾರ್ದು. ಅವರ ಸ್ಥಿತಿನಲ್ಲಿ ಅವ್ರು ಇದ್ದಾಗ ಅವ್ರು ನೊಂದಿರ್ತಾರೆ. ಅವರಿಗೆ ಪರಮಾತ್ಮನ ಕಡೆ ನಾವು ಒಲಿಸ್ ಕರ್ಕೊಂಡು ಹೋಗಬೇಕು. ಬನ್ನಿ ಅಪ್ಪ, ಪರಮಾತ್ಮ ಇದನ್ನು ನಮ್ಮ ಜೊತೆಗೆ, ಹೆದರ್ಕೋಬೇಡಿ, ಸದಾಕಾಲ ಅವನು ಧ್ಯಾನ ಮಾಡಿ. ಅದನ್ನು ಬಿಟ್ಟು ನಿಂದನೆ ಮಾಡೋದು, ಚುಚ್ಚಿ ಮಾತಾಡೋದು, ಇದರಿಂದ ಮಾಡಿಬಿಟ್ಟು ನಾವು 4 ಮಾಲೆ ಎಲ್ಲ 10,000 ಮಾಡಿದ್ರೂ ಕೂಡ ಸ್ವಾಮಿ ಒಲಿಯೋದಿಲ್ಲ. ಇಂಥದ್ದೊಂದು ದುಶ್ಚಿತ್ತ ಬುದ್ಧಿಯಿಂದ ನಾವು ಮಾಡಿದಾಗ, ಅದಕ್ಕೆ ಅವ್ರು ಏನು ಹೇಳಿದರು ಇವತ್ತು, ಏನು ಹೇಳಿದ್ರಪ್ಪ ರಾಜಾರಾಮ್ ಮಹಾರಾಜರು, ಈ ಶಬ್ದ ಜ್ಞಾನವನ್ನು ತೊಗೊಂಡು ಏನು ಮಾಡ್ತೀರಾ ನೀವು? ಈ ಶಬ್ದ ಜ್ಞಾನ ಇಟ್ಕೊಂಡು 4 ಜನ ನಿಮಗೆ ಹಾಡಿ ಹೊಗಳಿ ಹಾರ ಹಾಕ್ತಾರೆ ವಿನಃ ಸ್ವಾಮಿ ಅದಕ್ಕೆ ಸಿಗೋದಿಲ್ಲ, ಸ್ವಾಮಿ ಅದಕ್ಕೆ ಒಪ್ಪೋದಿಲ್ಲ ಆ ಮಾತನ್ನು. ಇಂಥ ಶಬ್ದ ಜ್ಞಾನ ತೊಗೊಂಡು ಸಮಾಧಾನ ಸಿಗತ್ತೆ ಅಂದ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಸಿಗೋದಿಲ್ಲ. ಸಮಾಧಾನದು ಸಿಗೋದೇ ಇಲ್ಲ. ಸಮಾಧಾನ ಯಾವಾಗ ಆಗತ್ತೆ ಮನಸ್ಸಲ್ಲಿ? ಇಲ್ಲಿ ಮನುಷ್ಯತ್ವ ಇದ್ದಾಗ ಅವಾಗ ನಮಗೆ ಸಮಾಧಾನ ಆಗುತ್ತೆ. ಇಲ್ಲಾಂದರೆ ಅಲ್ಲಿ ತನಕ ಸಮಾಧಾನವೂ ಆಗೋದಿಲ್ಲ. ಕೇವಲ ವೆರಿ ಗುಡ್ಡು, ಎಕ್ಸಲೆಂಟು, ಚೆನ್ನಾಗಿ ಹೇಳಿದಿರಾ, ಕೀಪ್ ಇಟ್ ಅಪ್, ಇಷ್ಟನ್ನು ಹೇಳ್ತೀರೇ ವಿನಃ ನೀವು ಅಲ್ಲಿ ಯಾವ ಸಮಾಧಾನ, ಒಳಗೆ ಆಂತರಿಕ ಸಮಾಧಾನ ಸಿಗೋದಿಲ್ಲ. ಇಷ್ಟು ನೋಡಿದಾಗ ಇಷ್ಟು ಹೃದಯಕ್ಕೆ ಚುಚ್ಚತ್ತೆ. ಅಪ್ಪ ಹೆಂಗೆ ಮಾತಾಡ್ತಾರೆ ಅವರು, ಇಂಥ ಜನ ಬಗ್ಗೆ ಕಣ್ಮುಂದೆ ನೋಡಿದಾಗೂ ಸಹ ಹೆಂಗೆ ನಿಮ್ಮ ಮನಸ್ಸು ಬರುತ್ತೆ, ಬಾಯಿ ಬರುತ್ತೆ ಅಂತ ಮಾತಾಡೋಕ್ಕೆ, ಅವ್ರ ಜೊತೆಗೆ ಅಂಥದ್ದು ಶಬ್ದ ಮಾತಾಡೋಕ್ಕೆ, ಯೂಸ್ ಮಾಡೋಕ್ಕೆ ಅಂಥದ್ದು ಇಲ್ಲಿ ಒಳಗೆ ಅನಿಸುತ್ತೆ, ಫೀಲ್ ಆಗುತ್ತೆ. ಆ ಫೀಲ್ ಆದಾಗ ಇದನ್ನು ಹೇಳಬೇಕು ಅನಿಸುತ್ತೆ. ಇದನ್ನು ಓದಿ ಉಪಯೋಗನೇ ಇಲ್ಲ. ಅಭಂಗ ಸತ್ಸಂಗದಲ್ಲಿ ಹೋಗಿ, ಯಾವ ಸತ್ಸಂಗದಲ್ಲಿ ಹೋದರೂ ಕೂಡ ನಾವು ಎಲ್ಲಿವರೆಗೂ ಈ ಅಭಂಗ ಕೃತಿಗಳನ್ನು ಓದಿ ಇಲ್ಲಿ ಅಳವಡಿಸ್ಕೊಳ್ಳೋದಿಲ್ವೋ, ಕೃತಿದಲ್ಲಿ ನಾವು ಯಾರ ಸಲುವಾಗೂ ಏನೂ ಅದನ್ನು ಮಾತಾಡೋದಿಲ್ವೋ, ಅವ್ರ ಪರಿಸ್ಥಿತಿಗೆ ಪಾಪ ಅವರು ನೊಂದು ಬೆಂದು ಅವ್ರ ಕರ್ಮಾನುಸಾರವಾಗಿ ಅನುಭವಿಸಿರ್ತಾರೆ. ಅದನ್ನು ನಾವು ಪುನಃ ಬೆರಳು ಮಾರು ತೋರಿಸೋದಲ್ಲ. ಇವತ್ತು ಅವ್ರಿಗೆ 4 ಕಲ್ಲು ಒಗೆದ್ರೆ ಖಂಡಿತವಾಗ್ಲೂ 10 ಕಲ್ಲು ನಿಮಗೆ ವಾಪಸ್ ಬರುತ್ತೆ. ಅದಕ್ಕೆ ಯಾರಿಗೂ ಹಾಗೆ ಹೇಳಬೇಡಿ, ಅವ್ರಿಗೆ ಯಾರ ಕರ್ಮಕ್ಕೂ ಕೈ ಹಾಕಬೇಡಿ. ಯಾಕೆಂದರೆ ಕರ್ಮಕ್ಕೆ ಕೈ ಹಾಕೋದು ಎಷ್ಟು ಕಠೋರವಾಗಿರುತ್ತೆ ಅನ್ನೋದು ಅದರ ಪರಿಣಾಮ ನಾವು ಅನುಭವಿಸ್ದಾಗೆ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ನಮಗೆ ಗೊತ್ತಿರೋದಿಲ್ಲ ನಾವು ಯಾಕೆ ಈ ಕರ್ಮ ಅನುಭವಿಸ್ತಾ ಇದ್ದೀವಿ ಅಂತ. ಅದು ನಾವು ಹಂಗೆ ಮಾತಾಡಿರ್ತೀವಿ ಅವರಿಗೆ, ಅದಕ್ಕೆ ಆ ಕರ್ಮ ನಾವು ಅನುಭವಿಸ್ಲೇಬೇಕಾಗತ್ತೆ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ಶಿಕೋನಿಯ ಶಬ್ದಜ್ಞಾನ ಕದಾ ನವೇ ಸಮಾಧಾನ, दावी बोलोनी पकवान, कदा तृप्ति नवे जाण, दृष्टी देख लिया जीवन, तृषा न होये हरण, ಚಿದಂಬರದಾಸ ಮಣೆ ಸುಖ ಸದ್ಗುರು ಕೃಪೇನೆ. ಸದ್ಗುರು ಕೃಪಾ ಆಗಲಿಲ್ಲ ಅಂದರೆ ಈ ಜ್ಞಾನ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಶಬ್ದ ಜ್ಞಾನ ಬೇಕಾಗಿಲ್ಲ. ಸದ್ಗುರು ಕೃಪಾದಿಂದ ಏನು ಜ್ಞಾನ ಸಿಗತ್ತಪ್ಪ? ಚರಾಚರದಲ್ಲೂ ನಾನಿದ್ದೀನಿ ಅಂದಮೇಲೆ ಒಬ್ಬರಿಗೆ ನೀನು ಹಿಂಗೆ ಮಾತಾಡಿದಾಗ ನಿನಗೆ ಪುನಃ ಅದು ವಾಪಸ್ ಅನುಭವಿಸ್ಬೇಕಾಗತ್ತೆ. ವಾಟ್ ಯು ಗಿವ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು ಇನ್ ಮಿಲಿಯನ್ಸ್.
ಮಲ್ಟಿಟ್ಯೂಡಲ್ಲಿ ಬರುತ್ತೆ. ನಾವೇನು ಸದ್ಗುರು ಕೃಪಾ ಆಗೋದು ಅಂದರೆ ಏನರ್ಥ? ಸದ್ಗುರು ಬಂದು ಏನು ಬೋಧನೆ ಮಾಡ್ತಾನೆ, ಅಪ್ಪ ಇದನ್ನೆಲ್ಲ ಏನು ಅನುಭವಿಸ್ತಾ ಇದೆಯೋ ಇದನ್ನು ಬಿಟ್ಟಾಕಿ, ಇನ್ನೇನಾದ್ರು ಬಿಟ್ಟಾಕಿ ಭಗವಂತನ ದಾರಿ ಹಿಡ್ಕೊಳಪ್ಪ. ಈ ಚಾಡಿ ಮಾಡೋದು, ಈ ದುಷ್ಟ ಬುದ್ಧಿ ಮಾಡಿದ್ರೆ ಅವ್ನು ಸಿಗ್ತಾನೆ ಅಂದ್ಕೊಂಡಿದ್ಯಾ? ಅವ್ನು ಒಂದು ಮಟ್ಟಕ್ಕೆ ನಮ್ಮನ್ನು ಮುಟ್ಟಿಸ್ತಾನೆ, ಆದರೆ ಜಾರ್ ಪುನಃ ಬೀಳಿಸ್ತಾನೆ. ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ಸ್ ಥರ ಪುನಃ ಜಾರ್ ಬೀಳಿಸ್ಬಿಡ್ತಾನೆ. ಹಿಂಗೆ ನಾವು ಮಾಡ್ತಾ ಇದ್ರೆ ಹರ್ಕತ್ನ ಎಲ್ಲಿವರೆಗೂ ಸದ್ಗುರು ಕೃಪೆ ಆಗೋದಿಲ್ವೋ ಈ ಜ್ಞಾನ ನಮಗೆ ಬರೋದಿಲ್ಲ. ಎಷ್ಟಾರೇ ಶಬ್ದಜ್ಞಾನದಿಂದ ನಾನು ಹೇಳಬಹುದು, ವೇದನೇ ಮೌನಾವಲ್ಯ ವೇದ ಅಂತ ಹೇಳ್ತಾರೆ. ವೇದ, ಸ್ಮೃತಿ, ಪುರಾಣಗಳು ಮೌನ ಕೂತ್ಕೊಂಡು ನಾವು ಭಗವಂತನ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾಮ ತಗೊಳ್ತಾ ಹೋಗಿ ನಿಮಗೆ ಸಮಾಧಾನ ಸಿಗತ್ತೆ ಅಂದಮೇಲೆ ನನ್ನ ಶಬ್ದ ಪಾಂಡಿತ್ಯನ ತೋರಿಸಿ ಏನೂ ಉಪಯೋಗ ಇಲ್ಲ. ನೀವು ಅವ ಅಂತೀರಾ, ನಾವು ಅವ ಅಂದರೆ ಥ್ಯಾಂಕ್ ಯು ಅಂತೀನಿ ಅಷ್ಟೇ. ಅಷ್ಟು ಬಿಟ್ಟು ಎಂಥದ್ದು ಆಗೋದಿಲ್ಲ. ಅಲ್ಲೂ ಏನೂ ಆಗಲ್ಲ, ಇಲ್ಲೂ ಏನೂ ಆಗೋದಿಲ್ಲ. ಅದೆಲ್ಲ ಮಹತ್ವ ಇರೋದು ನಮ್ಮ ಮನಸ್ಸು ಪರಿವರ್ತನೆ ಆಗಬೇಕು. ಯಾರ ಪರಮಾತ್ಮ ಆಖ್ಯಾನಗಳನ್ನು ಓದಿ ನನ್ನ ಮನಸ್ಸು ಹಿಂಗೆ ಯಾಕೆ ಆಗ್ತಿಲ್ಲ, ನನಗೆ ಯಾಕಿಂತ ಭಕ್ತಿ ಬರ್ತಿಲ್ಲ, ನನಗೆ ಯಾಕೆ ಸ್ವಾಮಿ ಕಾಣಿಸ್ತಿಲ್ಲ, ಇಂಥದ್ದೊಂದು ಮಹದ್ಭಾಗ್ಯ ನನಗೆ ಯಾಕೆ ಬರ್ತಿಲ್ಲ ಜೀವನದಲ್ಲಿ ಅಂತ ಪ್ರಶ್ನೆಗಳು ಹಾಕ್ಕೋಬೇಕೇ ವಿನಃ ಬೇರೆಯವ್ರ ಜೀವನದಲ್ಲಿ ಅಂತ ತಲೆ ಹಾಕಬಾರ್ದು. ದಾವಿ ಬೋಲೋನಿ ಪಕ್ವಾನ ಕದಾ ತೃಪ್ತಿ ನವೇ ಜಾಣ. ನಾನು ಎಷ್ಟಾದರೆ ಇದ್ರ ಬಗ್ಗೆ ಹೇಳಿದ್ರೂ ಕೂಡ ಎಲ್ಲಿವರೆಗೂ ನಿಮ್ಮ ಅನುಭವಕ್ಕೆ ಬರೋದಿಲ್ವೋ ಅಲ್ಲಿವರೆಗೂ ನಿಮಗೆ ಯಾತ್ರ ಮೇಲೂ ವಿಶ್ವಾಸ ಬರೋದಿಲ್ಲ, ನಾಮದ ಮೇಲೂ ವಿಶ್ವಾಸ ಬರೋದಿಲ್ಲ. ನಾನು ಹೇಳಿದೆ, ನನ್ನ ಪ್ರಾಣವನ್ನು 4 ಬಾರಿ ಕಾಪಾಡ್ದ ಸದ್ಗುರು. ನೀವು ಕೇಳ್ತೀರಾ, ಕೇಳಿದ್ಮೇಲೆ ನಿಮಗೆ ಅದ್ರ ಮೇಲೆ ವಿಶ್ವಾಸ ಬರೋದಿಲ್ಲ. ಹೆಂಗೆ ಕಾಪಾಡ್ದ? ನಾನು ಸತ್ತೇ ಹೋಗಿದ್ದೆ ಅಂದಮೇಲೆ ಹೆಂಗೆ ಕಾಪಾಡ್ದ ಅವನು? ಅದನ್ನು ಏನು ಮಾಡ್ದ ಅವನು? ಏನು ಮಾಡಿ ಕಾಪಾಡಿದ್ದಾನೆ? ಇವೆಲ್ಲವೂ ಪ್ರಶ್ನೆಗಳು ನಮಗೆ ಬರೋ ತನಕ ನಾಮದ ಮೇಲೆ ವಿಶ್ವಾಸ ಬರೋದಿಲ್ಲ. ನಾನು ಹೇಳಿದ ಮಾತು ಮೇಲೆ ನಿಮಗೆ ವಿಶ್ವಾಸ ಖಂಡಿತವಾಗ್ಲೂ ಬರೋದಿಲ್ಲ. ರಾಜಾರಾಮ್ ಮಹಾರಾಜರು ಹೇಳಿದ ಮೇಲೆ ವಿಶ್ವಾಸ ಬರಲಿಲ್ಲ ಅಂದಮೇಲೆ ನಾನು ಯಾರು? ನಾನು ಒಂದು ಆರ್ಡಿನರಿ ಪರ್ಸನ್. ಅಂದಮೇಲೆ ಯಾಕೆ ವಿಶ್ವಾಸ ಮಾಡ್ತೀರಾ ನೀವು? ನಾನು ಎಷ್ಟೇ ಪಕ್ವಾನದ ಬಗ್ಗೆ ಹೇಳಿದ್ರೆ, ನಾನು ಜಿಲೇಬಿ, ಜಹಾಂಗೀರ್ ಹಿಂಗಿದೆ, ಬಾಲುಶಾಹಿ ಹಿಂಗಿದೆ, ರಸ್ಮಲಾಯಿ ಹಿಂಗಿದೆ, ಚಂಪಾಕಲಿ ಹಿಂಗಿದೆ ಅಂತ ನಾನು ಹೇಳಿದ್ರೂ ಕೂಡ ಅದನ್ನು ಎಲ್ಲಿವರೆಗೂ ನಾನು ಬಾಯಲ್ಲಿ ಇಟ್ಕೊಂಡು ಅದರ ರಸಸ್ವಾದ ನಾನು ಮಾಡೋದಿಲ್ವೋ ಅಲ್ಲಿವರೆಗೂ ತೃಪ್ತಿ ಆಗೋದಿಲ್ಲ. ಪರಮಾತ್ಮನೂ ಹಾಗೆ ಇದ್ದಾನೆ, ಆ ಬ್ರಹ್ಮವಸ್ತುನೂ ಹಾಗೆ ಇದೆ. ನಾನು ಹೇಳಿದ ಅನುಭವಗಳಿಂದ ನಿಮಗೆ ಪಟಾಯಿಸೋದಿಲ್ಲ. ನಿಮಗೆ ಅನುಭವ ಆಗಬೇಕು ಪರಮಾತ್ಮ ಎಲ್ಲಿದ್ದಾನೆ, ಅವನು ಹೆಂಗೆ ನನಗೆ ಅನುಭವ ಕೊಡ್ತಾನೆ, ಪ್ರಚೀತಿ ಕೊಡ್ತಾನೆ. ಅವಾಗ ನಿಮಗೆ ಅವನ ಮೇಲೆ ನಂಬಿಕೆ ಬರುತ್ತೆ ವಿನಃ ದೀಪ ಏನು ಹೇಳ್ತಾಳೆ ಅಂತ ಅದ್ರ ಮೇಲೆ ಖಂಡಿತವಾಗ್ಲೂ ನಂಬಿಕೆ ಬರೋದಿಲ್ಲ. ನಿಮಗೆ ಅನುಭವ ಆಗಬೇಕದು, ಅವಾಗ ನಿಮಗೆ ನಂಬಿಕೆ ನಿಮ್ಮ ಮೇಲೆ ಬರುತ್ತೆ. ಹೌದು, ಅವತ್ತು ಹೇಳಿದ್ದು ಎಷ್ಟು ನಂಬಿಕೆಯಿಂದ ಹೇಳಿದ್ರಪ್ಪ, ಇವತ್ತು ನನಗೆ ನಂಬಿಕೆ ಬಂದಾಗ ಹೌದು ನೀವೇ ಹೇಳ್ತೀರ, ಅಯ್ಯೋ ನೀವು ಹೇಳಿದ್ದವಾಗ ನಿಜವಾಗ್ಲೂ ನೀವು ಹೇಳಿದ್ರಿ, ನನಗೆ ನಂಬಿಕೆ ಇರಲಿಲ್ಲ, ಆದರೆ ಇವತ್ತು ನಿಮ್ಮ ಮಾತು ಮೇಲೆ ನಂಬಿಕೆ ಬಂತು, ಯಾವಾಗ ನನಗೆ ಅನುಭವ ಆಯಿತೋ ಬಂತು ಅಂತ ಹೇಳ್ತೀರ. ಅದಕ್ಕೆ ಏನೂ ಇಲ್ಲ. ನನ್ನ ಅನುಭವಗಳನ್ನು ಹೇಳಿದಾಗ ನನಗೆ ಅವನ ಮೇಲೆ ದೃಢ ನಂಬಿಕೆ ಇದೆ, ದೃಢ ವಿಶ್ವಾಸ ಇದೆ. ಎಷ್ಟೊಂದೆಲ್ಲ ಅನುಭವ ಕೊಟ್ಟು ನಾನು ಇಲ್ಲೇ ಇದ್ದೀನಿ ಅಂತ ತೋರಿಸ್ಕೊಡೋಕ್ಕೆ ಎಷ್ಟು ಅನುಭವಗಳನ್ನು ಕೊಟ್ಟನೋ ಅದನ್ನೆಲ್ಲ ಏನು ತೋರಿಸ್ತಪ್ಪ, ಅವನು ಇಲ್ಲೇ ಒಳಗಿದ್ದಾನೆ, ಇಲ್ಲೇ ಜೊತೆಗಿದ್ದಾನೆ, ಸದಾ ಕಾಲ ಇರ್ತಾನೆ, 24 ಗಂಟೆಗಳ ಕಾಲ ಅವನು ನನ್ನನ್ನು ಬಿಟ್ಟು ಹೋಗಿರಲ್ಲ, ನಾನು ಅವನನ್ನು ಬಿಟ್ಟು ಹೋಗಿದ್ದೆ ಅಂತ ತೋರಿಸ್ತಿದ್ದ ಪದೇ ಪದೇ. ಸೊ ನನಗೆ ಆ ಅನುಭವ ಆಗಿರೋದು ನಿಮಗೆ ಆಗಬೇಕು. ಅವಾಗ ನಿಮಗೆ ನಂಬಿಕೆ ಬರುತ್ತೆ. ಅಲ್ಲಿವರೆಗೂ ತೃಪ್ತಿ ಆಗೋದಿಲ್ಲ, ಸಮಾಧಾನ ಆಗೋದಿಲ್ಲ. ಸಮಾಧಾನ ಇಲ್ಲ ಆಗಬೇಕು ಅಂದರೆ ನಿಮಗೆ ಅನುಭವ ಆಗಬೇಕು. ದೃಷ್ಟಿ ದೇಖಲಿಯ ಜೀವನ ತೃಷಾ ನ ಹೋಯೆ ಹರಣ. ನಾನು ನೀರನ್ನು ನೋಡಿದ್ದೀನಿ, ಆ ಬಾಟಲ್ ಇಟ್ಟಿದ್ದೀನಿ, ಬೇಸಿಗೆದಲ್ಲಿ ಬಾಟಲ್ ಇಟ್ಟಿದ್ದೀನಿ ತಣ್ಣೀರು, ಆದರೆ ನೀರು ನಾನು ಕುಡಿಯೋ ತನಕ ತೃಷಾ, ನನ್ನ ನೀರಡಿಕೆ ಏನಿದೆಯೋ, ಬಾಯಾರಿಕೆ ಏನಿದೆಯೋ ಅದು ಹೋಗೋದಿಲ್ಲ ಅಂದರೆ ನಾನೇನು ಮಾಡಬೇಕು? ಬಾಟಲ್ ತೆಗೆದುಬಿಟ್ಟು ನೀರು ಕುಡಿಬೇಕು. ಹಾಗೆಯೇ ನನ್ನ ಸಾಧನೆಯಲ್ಲಿ ಒಮ್ಮೆ ಅವ್ರು ಹೇಳಿದ್ರು, ರಾಜಾರಾಮ್ ಮಹಾರಾಜರು, ಚಿದಂಬರ ನಾಮವನ್ನು ತೊಗೊಂಡ್ರೆ ಉದ್ಧಾರ ಆಗೋಗ್ತಾನೆ, ಪ್ರಾಣಿ ಮಾತ್ರ ಜೀವಾತ್ಮ ಉದ್ಧಾರ ಆಗುತ್ತೆ ಅಂದರೆ ಕಣ್ಣು ಮುಚ್ಕೊಂಡು ನಾಮ ತಗೋತಾ ಇರಬೇಕಷ್ಟೇ. ಯಾವ ಪ್ರಶ್ನೆಗಳನ್ನೂ ಮಾಡಬಾರ್ದು, ಯಾವ ಕ್ವಶನ್ಸು ಹಾಕಬಾರ್ದು. ಯಾವಾಗ ಮಾಡ್ತೀರಾ, ಯಾವಾಗ ಕಾಣಿಸುತ್ತೆ, ಅದು ಇದು ಏನೂ ಕ್ವಶನ್ಸ್ ಹಾಕಬಾರ್ದಲ್ಲಿ. ಅಥವಾ ನನಗೆ ಇದು ಕಾಣಿಸ್ತು ಅದು ಕಾಣಿಸ್ತು ಅದೂ ಇಲ್ಲ, ಅಲ್ಲಿ ಏನು ಕ್ವಶನ್ಸ್ ಇರಬಾರ್ದಲ್ಲಿ. ಕಣ್ಣು ಮುಚ್ಕೊಂಡು ನಾಮ ತಗೊಳ್ತಾ ಹೋದರೆ ಅವನು ಉದ್ಧಾರ ಮಾಡಾಕ್ಬಿಡ್ತಾನೆ ನಮ್ಮನ್ನು, ಅದರಲ್ಲಿ ಯಾವ ಡೌಟೇ ಇಲ್ಲ. ಅದರಲ್ಲಿ ಬೇಕಾದ್ರೆ ನೀವು ಬ್ಲ್ಯಾಂಕ್ ಪೇಪರ್ ಕೊಟ್ಟರೆ ಬ್ಲ್ಯಾಂಕ್ ಪೇಪರ್ ಮೇಲೆ ಬರೆದು ಸೈನ್ ಮಾಡಿಕೊಡ್ತೀನಿ ನಾನು. ಏನಪ್ಪ ಅವನು ಹೇಳಿದ್ದು ಮಾತು, ಸದ್ಗುರು ಕೃಪಾ ಏನು ಹೇಳ್ದ ಮಾತು, ಏನೂ ಇಲ್ಲ. ಒಂದು ಭಗವಂತ ಬಿಟ್ಟು ಇನ್ನೇನು ಹೊರತಾಗಿ ಏನೂ ಸತ್ಯ ಇಲ್ಲಮ್ಮ. ಅವನನ್ನು ಹಿಡ್ಕೋ, ಪ್ರಪಂಚವನ್ನು ಬಿಡು. ಪ್ರಪಂಚವನ್ನು ಬಿಟ್ಟಾಗ ನಿನಗೆ ಅವನು ಪ್ರಾಪ್ತಿ ಆಗ್ತಾನೆ. ಪ್ರಪಂಚವನ್ನು ಬಿಟ್ಟುಬಿಡು, ಪ್ರಪಂಚದ ಹಿಂದೆ ಹೋಗಬೇಡ. ಪ್ರಪಂಚ ನಿನಗೇನೂ ಕೊಡೋದಿಲ್ಲ. ICUದಲ್ಲಿ ಬಂದು ಪರಮಾತ್ಮ ಕಾಪಾಡಿದ, ಪ್ರಪಂಚ ಕಾಪಾಡಿರಲಿಲ್ಲ. ಪ್ರಪಂಚದಲ್ಲಿ ಗಂಡನೂ ಬರ್ತಾನೆ, ICUಯಿಂದ ಆಚೆ ಕೂತಿದ್ದ ಗಂಡ, ಪರಮಾತ್ಮ ಒಳಗೆ ಬಂದು ಕಾಪಾಡಿದ್ದ ಪ್ರಾಣನು. ಸೊ ಯಾರು ಮುಖ್ಯ ಆಗಬೇಕು ನನ್ನ ಜೀವನದಲ್ಲಿ? ಪರಮಾತ್ಮ, ಪರಬ್ರಹ್ಮವಸ್ತು, ಬ್ರಹ್ಮವಸ್ತು, ಸಚ್ಚಿತ್ತಾನಂದ, ಯಾವ ಹೆಸರಲ್ಲಿ ಹೇಳ್ತೀರೋ ಅವನು ನನಗೆ ಮುಖ್ಯ ಆಗಬೇಕು. ಅವನನ್ನು ಒಮ್ಮೆ ಗಟ್ಟಿ ಹಿಡ್ಕೊಂಡ್ರೆ ಪ್ರಪಂಚದ ಯಾವ ಆಸಕ್ತಿನೂ ಇರೋದಿಲ್ಲ, ಎಲ್ಲವೂ ಹೊಟ್ಟೋಗುತ್ತೆ, ಎಲ್ಲ ಕಳಚಾಚೆ ಹೋಗ್ಬಿಡುತ್ತೆ. ಅವಾಗ ಚಿದಂಬರ ದಾಸಮಣಿ ಸುಖ ಸದ್ಗುರು ಕೃಪೇನೆ
ಸದ್ಗುರು ಬಂದೇ ಈ ಬಾಗಲನ್ನು ತೆಗಿಬೇಕು. ಇಲ್ಲಿ ಒಳಗಿನ ಬಾಗಿಲು ಅವ್ನು ತೆಗಿಯೋಕೆ ಅವನ ಹತ್ರ ಮಾತ್ರ ಶಕ್ತಿ ಇರುತ್ತೆ. ಅವ್ನು ತೆಗೆದಾಗ ಅದು ಓಪನ್ ಆಯಿತು ಅಂದರೆ ನಿಮಗೆ ಯಾರು ಏನು ಹೇಳಿದ್ರೂ ಕೂಡ ನೀವು ನಿಮ್ಮ ನಾಮಸ್ಮರಣೆ, ಆಂತರಿಕ ನಾಮಸ್ಮರಣೆ ಮಾಡೋಕ್ಕೆ ಶುರು ಮಾಡ್ತೀರಾ. ಈ ಬಾಹ್ಯವಾಗಿ ಜನ ಮಾಡೋಕ್ಕೆ ಬಿಡೋದಿಲ್ಲ ಅಂದ್ಕೊಂಬೋಣ. ನಮ್ಮ ಪರಿಸ್ಥಿತಿ ಸುತ್ತಮುತ್ತಲ ಜನ ನಮಗೆ ಮಾಡೋಕ್ಕೆ ಬಿಡೋದಿಲ್ಲ. ಅವಾಗ ಏನು ಮಾಡ್ತಿದ್ವು, ಅಕ್ಕುಬಾಯಿ ಆಖ್ಯಾನ ಓದಿ ಅವಳು ಹೇಳಿದ್ಲು, ಅವ್ರ ಮನೆಯಲ್ಲಿ ಉಪದ್ರವ ಕೊಡ್ತಿದ್ರು, ಹೊಡಿತಿದ್ರು, ಬಡಿತಿದ್ರು. ಅವಾಗ ಅಕ್ಕವ್ವ ಏನು ಮಾಡ್ತಿದ್ಲು, ಮನಸ್ಸಿನಲ್ಲಿ ಸ್ವಾಮಿ ಮೂರ್ತಿ ಕಣ್ಮುಂದೆ ಕರ್ಕೋತಿದ್ಲು, ಅರ್ಶಿನ ಕುಂಕುಮ ಏರಿಸ್ತಿದ್ಲು, ಅವ್ರ ಪಾದ ತೊಳಿತಾ ಇದ್ಲು. ಎಲ್ಲ ಪೂಜೆ ಮಾನಸಿಕವಾಗಿ ಮಾಡ್ತಿದ್ಲು. ಮಾನಸಿಕವಾಗಿ ಮಾಡಿ ತೃಪ್ತಿ ಆನಂದ ಹೊಂತಿದ್ಲು. ಆ ನಾಮಸ್ಮರಣೆಯಲ್ಲಿ ತನ್ನ ಕಾಲಹರಣವನ್ನು ಮಾಡ್ತಿದ್ಲು. ಅವಳು ಸ್ವಾಮಿ ಜೊತೆ ಹೆಂಗಿದಾದ್ಲಪ್ಪ, ಐಕ್ಯ ಆಗೋಗ್ತಾಳಕ್ಕಿ, ಸ್ವಾಮಿನಲ್ಲಿ ಐಕ್ಯ ಆಗೋಗ್ಬಿಡ್ತಾಳೆ ಅಕ್ಕವ್ವ ಸ್ವಾಮಿನಲ್ಲಿ ಐಕ್ಯ ಆಗೋಗ್ತಾಳೆ. ಅಂದರೆ ಏನಪ್ಪ ತೋರ್ಸೋಕ್ಕೆ, ನಮಗೆಲ್ಲ ತೋರ್ಸೋಕ್ಕೆ ಇವೆಲ್ಲ ಮಾತು, ಇವೆಲ್ಲವೂ ನಮಗೆ ನಾವು ಹೇಳ್ತೀವಿ ನಮ್ಮ ಪರಿಸ್ಥಿತಿ ನೋಡಿರಿ, ಸುತ್ತಮುತ್ತಲ ಜನ ನಮಗೆ ಮಾಡೋಕ್ಕೆ ಬಿಡೋದಿಲ್ಲ, ನಮ್ಮ ಮನೆ ಜನ ಮಾಡೋಕ್ಕೆ ಬಿಡೋದಿಲ್ಲ. ಅವ್ರು ಮಾಡೋಕ್ಕೆ ಬಿಡೋದಿಲ್ಲ ಅಂತ ನೀವು ಟೈಮ್ ಯಾಕೆ ಕಾಯ್ತಿರ್ತೀರ? ಮನಸ್ಸೊಳಗೆ ಯಾಕೆ ಮಾಡೋದಿಲ್ಲ? ಆಂತರಿಕವಾಗಿ ಯಾಕೆ ಮಾಡೋದಿಲ್ಲ ಚಿದಂಬರ ನಾಮ? ನೀವು ಯಾಕೆ ತೋರಿಸ್ಬೇಕು ಜನಕ್ಕೆ? ಜಪಮಾಲೆ ಹಾಕ್ಕೊಂಡು ಕೊರಳಲ್ಲಿ ಯಾಕೆ ಹೋಗಬೇಕು? ಯಾಕೆ ಅವ್ರಿಗೆ ತೋರಿಸ್ಬೇಕು? ಅವ್ರು 4 ಮಾತು ಯಾಕೆ ಆಡಬೇಕು? ನಮ್ಮ ಮನಸ್ಸು ಯಾಕೆ ಬೇಜಾರು ಮಾಡ್ಕೋಬೇಕು, ಕಲುಷಿತ ಮಾಡ್ಕೋಬೇಕು? ಅವನು ನನ್ನ ಜೊತೆಗಿದ್ದಾನೆ ಅಂದಮೇಲೆ ಏನಕ್ಕೆ ಭಯ ಪಟ್ಕೋಬೇಕು? ಯಾರು ಭಯ ಪಟ್ಕೋಬೇಕು? ನಿರ್ಭಯನಾಗಿರ್ತಾನೆ. ಬೆಳಗ್ಗೆ ಇದರಲ್ಲಿ ಕಳಿಸಿದ್ರು, ಏನಪ್ಪ ಅದು, ಮಾಜಾಧಾಕಮಾನಿ ಅಂದರೆ ಏನಪ್ಪ? ನನ್ನ ಧಾಕ ಅಂದರೆ ನನ್ನ ದರ್ಪ, ಇಡೀ ಪಂಚಮಹಾಭೂತದಲ್ಲಿ ಪ್ರತಿಯೊಂದು ಜೀವರಾಶಿ ಬರುತ್ತೆ. ನೀವು ಯಾವಾಗ ಮಾಜಾಧಾಕಮಾನಿ ಹೇಳ್ತೀರೋ ನಿಮಗೆ ಯಾರಿಂದ ಭಯ ಪಡೋದೇ ಅವಶ್ಯಕತೆ ಇಲ್ಲ. ಮಾಜಾಧಾಕಮಾನಿ ಹೇಳಿದ್ರೂ ಕೂಡ ಜನದಿಂದ ನೀವು ಭಯ ಪಡ್ತಿದ್ದೀರಾ ಅಂದರೆ ನೀವು ಅದನ್ನು ಅರ್ಥನೇ ಸರಿಯಾಗಿ ಮಾಡ್ಕೊಂಡಿಲ್ಲ. ಮಾಜಾಧಾಕಮಾನಿ ತ್ರಿಭುವನಿ ಲೋಕ ಯಮ ಕುಂಭಿ ಪಾಕ ಧಾಕ ಮಾಜ. ತ್ರಿಭುವನದಲ್ಲಿ ಎಲ್ಲ ಸಮಸ್ತ ಜೀವರಾಶಿ ಮೇಲೆ ನನ್ನ ಸತ್ತಾ ಇದೆ, ನನ್ನ ಧಾಕಿದೆ, ನನ್ನ ಅಧಿಕಾರ ಇದೆ ಅಂತ ಸ್ವಾಮಿ ಹೇಳ್ತಾನೆ. ನಾನು ಹೇಳಿದ್ರೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅಂದಮೇಲೆ ನಿಮ್ಮನ್ನು ಬಂದು ಟಚ್ ಮಾಡಲಿಕ್ಕೆ ಯಾರಿಗೆ ಸಾಧ್ಯತೆ ಇದೆ? ಈ ನಿರ್ಭಯತೆ, ಈ ನಿರ್ಧಾಸ್ತಪಣ ಯಾವಾಗ ಬರುತ್ತೆ? ನೀವು ನಾಮ ಧಾರಾಕಾರವಾಗಿ ತೊಗೊಳಕ್ಕೆ ಬಂದಾಗ ನಿಮಗೆ ಯಾರೂ ಟಚ್ ಮಾಡಲಿಕ್ಕೆ ಬರೋದಿಲ್ಲ. ನಿಮ್ಮ ಸಾಧನೆಯಲ್ಲಿ ಯಾರೂ ಅಡ್ಡಿ ಬರೋದಿಲ್ಲ. ನಮ್ಮ ಸಾಧನೆಯಲ್ಲಿ ಯಾರಾದರೂ ಅಡ್ಡಿ ಬರ್ತಾರೆ ಅಂದರೆ ಅದು ನಮ್ಮ ಮನಸ್ಸು ಹೊರಗಡೆ ಹರಿದಾಡ್ತಿದೆ, ಅದು ಸ್ವಾಮಿ ತನಕ ಮುಟ್ಟಿಲ್ಲ. ನಾಮಸ್ಮರಣೆ ಬಾಹ್ಯ ಜಡದೇಹದಿಂದ ಮಾಡ್ತಿದ್ದೀವಿ ನಾವು, ಅದು ಒಳಗಿನ ಸೂಕ್ಷ್ಮ ದೇಹಕ್ಕೆ ಮುಟ್ಟಿಲ್ಲ. ಅದಕ್ಕೆ ನಿಮಗೆ ಜನ ಹೇಳೋದನ್ನು ಇನ್ನೂ ನಿಮಗೆ ಬೇಜಾರಾಗೋದು, ಮನಸ್ಸಿಗೆ ಬೇಜಾರಾಗ್ತಿದೆ, ದುಃಖ ಆಗ್ತಿದೆ, ಇಲ್ಲ ಒಂದೊಂದು ದಿವಸ ಕುಣಿತಿರ್ತೀರ, ಭಾಳ ಒಳ್ಳೇದಾಯಿತು, ಹಿಂಗಾಯಿತು ಹಂಗಾಯಿತು ಅಂತ. ಎಲ್ಲವೂ ಮನಸ್ಸಿಗೆ ಆಗ್ತಿದೆ ವಿನಃ ಮನಸ್ಸಿನ ದಾಟ್ ಹೋಗ್ದಲೇ ನಿರ್ಭಯತೆ ಬರೋದಿಲ್ಲ. ನಿರ್ಭಯತೆ ಬರಬೇಕು ಅಂದರೆ ಆ ಮಾಜಾಧಾಕಮಾನಿ 11 ಸತಿ ಹೇಳಿ, ದಿವಸ 21 ಸತಿ ಹೇಳಿ. ಹನುಮಾನ್ ಚಾಲೀಸ ನಾವು ಹೆಂಗೆ ಹೇಳ್ತೀವೋ 21 ಸತಿ ಹೇಳಿ. 5 ನಿಮಿಷ ಆಗತ್ತೆ ಹೇಳೋಕ್ಕೆ. 5 ನಿಮಿಷ ಇಂಟು 11 ಟೈಮ್ಸ್ 55 ಮಿನಿಟ್ಸ್, ಇಲ್ಲ 30 ಮಿನಿಟ್ಸಲ್ಲೂ ಆಗ್ಬೋದು. ಹೇಳಿ ಮಾಜಾಧಾಕಮಾನಿನ. ಹೆಂಗೆ ನಿರ್ಭಯತೆ ಬರುತ್ತೆ? ಆವಾಗ ನಿಮಗೆ ಪ್ರಪಂಚ ಅಲ್ಲಾಡಿಸ್ಲಿಕ್ಕೂ ಸಾಧ್ಯತೆ ಇಲ್ಲ. ಯಾವ ಪ್ರಪಂಚ ಬಂದು ಅಲ್ಲಾಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಮನೆ ಮಂದಿ ಅಲ್ಲ, ಯಾರು ಆಚೆ ಕಡೆಯವರು ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂಥದ್ದೊಂದು ಅಂಥದ್ದೊಂದು ಪವರ್ ಒಂದು ಸ್ವಾಮಿದು, ಅದು ಒಳಗೆ ಮೂಡತ್ತೆ. ಅದು ಮೂಡಬೇಕು ಅಂದರೆ ಏನು ಮಾಡಬೇಕು? ನಾಮಸ್ಮರಣೆ ಏಕಾಂತದಲ್ಲಿ ಮಾಡಬೇಕು. ಜಗತ್ತಿನ ಬೆನ್ನ ಹಿಂಬಾಲಿಸೋದು ಬಿಟ್ಟು ಬಿಡಬೇಕು. ನಮ್ಮ ನಾಮಸ್ಮರಣೆ ನಮ್ಮ ಸಾಧನೆಯಲ್ಲಿ ಇರಬೇಕು. ಅದಕ್ಕೆ ಶಬ್ದ ಜ್ಞಾನ ಉಪಯೋಗಕ್ಕೆ ಬರಲ್ಲ, ಸಮಾಧಾನ ಆಗೋದಿಲ್ಲ ಅಂತ ರಾಜಾರಾಮ್ಜಿ ಮಹಾರಾಜರು ಅಭಂಗದ ಮುಖಾಂತರ ಹೇಳ್ತಾರೆ. ಅದನ್ನು ಅಳವಡಿಸ್ಕೊಳ್ಳೋದು ಪ್ರಯತ್ನವನ್ನು ಮಾಡೋಣ. ರಾಜಾರಾಮ್ಜಿ ಮಹಾರಾಜರು ಸ್ವಾಮಿ ಚರಣಕ್ಕೆ ಅಭಂಗವನ್ನು ಏರಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಜೈ ಚಿದಂಬರ.